ಹನಿ ಟ್ರ್ಯಾಪ್ ಪ್ರಕರಣ ವಿಧಾನಸಭೆಯಲ್ಲಿ ಪ್ರತಿಧ್ವನಿಸ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ವಿಧಾನಸಭೆಯಲ್ಲಿ ಪ್ರತಿಭಟಿಸಿದ 18 ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತಾದ ಶಾಸಕರನ್ನ ಹೊರದಬ್ಬಿದ್ದಾರೆ ಮಾರ್ಷಲ್ಸ್. ಯಾಕಂದ್ರೆ ವಿಧಾನಸಭೆ ಒಳಗಡೆ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿಸಿದ್ದಾರೆ. ಅದಕ್ಕೆ ಆದಂತಹ ಪಾವಿತ್ರ್ಯತೆ ಇದೆ, ಅದನ್ನ ಕಾಪಾಡಬೇಕಾಗಿತ್ತು. ಬಟ್ ಇವರು ಕಾಗದ ಪತ್ರಗಳನ್ನ ಹರಿದು ಸ್ಪೀಕರ್ ಮುಖಕ್ಕೆ ಬಿಸಾಕಿ ದೊಡ್ಡ ಹೈಡ್ರಾಮವನ್ನೇ ಮಾಡಿದ್ರು ಶಾಸಕರು. ಈ ತನಿಖೆಯನ್ನ ಅಂದ್ರೆ ಈ ಹನಿ ಟ್ರ್ಯಾಪ್ ಪ್ರಕರಣ ಏನಿದೆಯಲ್ವಾ, ಆ ಹನಿ ಟ್ರ್ಯಾಪ್ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒತ್ತಾಯ ಮಾಡಿ ಅಂದ್ರೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಪ್ರತಿಭಟನೆ ಮಾಡಲಾಗ್ತಾ ಇತ್ತು. ಈಗ ವಿಧಾನಸಭೆಯಲ್ಲಿ ಪ್ರತಿಭಟಿಸಿದ 18 ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿದೆ. ಅಮಾನತಾದ ಶಾಸಕರನ್ನ ಹೊರಗೆ ದಬ್ತಾ ಇದ್ದಾರೆ ಮಾರ್ಷಲ್ಸ್. ಸ್ಪೀಕರ್ ಪೀಠದ ಬಳಿ ಪ್ರತಿಭಟಿಸಿದಂತಹ ಸದಸ್ಯರು 6 ತಿಂಗಳ ಕಾಲ ಅಮಾನತು ಮಾಡಲಾಗಿದೆ. ವಿಧಾನಸಭೆಯಿಂದ ಅಮಾನತುಗೊಳಿಸಿ ಆದೇಶವನ್ನು ಹೊರಡಿಸಲಾಗಿದೆ. ಈ ಕ್ಷಣದಿಂದಲೇ ಜಾರಿಗೆ ಬರುವಂತೆ ಸ್ಪೀಕರ್ ಯುಟಿ ಖಾದರ್ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಿದ್ರೆ ಆ 18 ಶಾಸಕರು ಯಾರ್ಯಾರು? ದೊಡ್ಡನಗೌಡ ಪಾಟೀಲ್, ಸಿ.ಕೆ. ರಾಮಮೂರ್ತಿ, ಅಶ್ವತ್ಥ ನಾರಾಯಣ್, ಎಸ್.ಆರ್. ವಿಶ್ವನಾಥ್, ಭೈರತಿ ಬಸವರಾಜ್, ಎಂ.ಆರ್. ಪಾಟೀಲ್, ಚನ್ನಬಸಪ್ಪ, ಬಿ. ಸುರೇಶ್ ಗೌಡ, ಉಮಾನಾಥ್ ಕೋಟ್ಯಾನ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಯಶ್ಪಾಲ್ ಸುವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ, ಮುನಿರತ್ನ, ಬಸವರಾಜ್ ಮತ್ತಿಮೋಡ್, ಧೀರಜ್ ಮುನಿರಾಜು, ಡಾಕ್ಟರ್ ಚಂದ್ರು ಲಮಾಣಿ. ಈ 18 ಶಾಸಕರನ್ನ ಅಮಾನತು ಮಾಡಲಾಗಿದೆ. 6 ತಿಂಗಳ ಕಾಲ ಅಮಾನತು ಮಾಡಿ ಸ್ಪೀಕರ್ ಆದೇಶವನ್ನ ಹೊರಡಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ ಒಳಗಡೆ ಯಾವ ರೀತಿ ಪ್ರತಿಭಟನೆ ನಡೀತಾ ಇತ್ತು. ಈ ಪ್ರತಿಭಟನೆ ಒಂದು ಹಂತಕ್ಕೆ ತಲುಪಿದ ಬಳಿಕ ಸ್ಪೀಕರ್ ಯುಟಿ ಖಾದರ್ ಅವರು ಯಾರ್ಯಾರೆಲ್ಲ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಅಥವಾ ಆ ಸ್ಪೀಕರ್ ಸ್ಥಾನಕ್ಕೆ ಅಗೌರವ ತೋರಿದ್ರು, ಆ ಪಾವಿತ್ರ್ಯತೆಯನ್ನ ಯಾರು ಕಾಪಾಡ್ಕೊಳ್ಳಿಲ್ವಲ್ಲ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾವ ವಿಚಾರಕ್ಕೆ ಹಾಗಿದ್ರೆ ಅಲ್ಲಿ ವಿಧಾನಸಭೆಯಲ್ಲಿ ಗಲಭೆ ಆಯಿತು, ಪ್ರತಿಭಟನೆ ಆಯಿತು? ಹನಿ ಟ್ರ್ಯಾಪ್ ವಿಚಾರ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ನಿಮ್ಮ ನ್ಯೂಸ್ 18 ಕನ್ನಡ ಹನಿ ಟ್ರ್ಯಾಪ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಬಿತ್ತರಿಸಿತ್ತು, ವರದಿ ಮಾಡಿತ್ತು. ಇದಾದ ಬಳಿಕ ಇದೇ ವಿಚಾರ ವಿಧಾನಸಭೆಯಲ್ಲೂ ಮಾರ್ಧನಿಸಿದೆ. ಪ್ರತಿಯೊಬ್ಬರ ಬಾಯಲ್ಲೂ ಈಗ ಹನಿ ಟ್ರ್ಯಾಪ್ ಪ್ರಕರಣದ ವಿಚಾರವೇ ಬರ್ತಾ ಇರುವಂಥದ್ದು. ಅದರಲ್ಲೂ 40 ರಿಂದ 50 ಸಚಿವರನ್ನ ಹನಿ ಟ್ರ್ಯಾಪ್ಗೆ ಒಳಪಡಿಸಬೇಕು ಅಂತ ಹೇಳಿ ಪ್ಲಾನ್ ನಡೆಸಲಾಗಿದೆ ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಕೇಳಿ ಬಂದಿರುವಂಥದ್ದು. ಈಗ ಬಿಜೆಪಿ ಶಾಸಕರು ಈ ವಿಚಾರವಾಗಿ ಈ ಒಂದು ಕೇಸನ್ನ ನೀವು ಸಿಬಿಐ ತನಿಖೆಗೆ ಕೊಡಲೇಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಕಾಗದ ಪತ್ರಗಳನ್ನ ಹರಿದು ಬಿಸಾಡಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ವಿಧಾನಸಭೆಯಲ್ಲಿ ಏನಾಗ್ತಾ ಇದೆ? ಯಾಕಂದ್ರೆ 18 ಶಾಸಕರನ್ನ ಅಮಾನತು ಮಾಡಿ ಸ್ಪೀಕರ್ ಆದೇಶ ಕೊಟ್ಟಿದ್ದಾರೆ. ಚೈತ್ರರಾಜ್, ಅಮಾನತುಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಎಸ್.ಆರ್. ವಿಶ್ವನಾಥ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ನಾವು ಮಾತನಾಡ್ತಾ ಹೋಗೋಣ. ಸರ್, ಪೀಠಕ್ಕೆ ಗೌರವ ಕೊಡೋದು ಅಂದ್ರೆ ಯಾವ ರೀತಿ? ಅಂದ್ರೆ ಪೀಠ ಅಂತ ಹೇಳಿದ್ರೆ ತಾವು ಸದಸ್ಯರು ಅಂತ ಹೇಳಿದ್ರೆ ಎಲ್ಲೊಂದು ಕಡೆ ಅಧಿಕಾರವನ್ನ ಉಲ್ಲಂಘನೆ ಮಾಡಬಹುದಾ ಅಂತ ಚರ್ಚೆ ಆರಂಭ ಆಗ್ತಿರ್ತಕ್ಕಂಥದ್ದು. ಒಂದು, ನಾವು ಸಭಾಧ್ಯಕ್ಷರ ಪೀಠಕ್ಕೆ ಗೌರವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಶಾಸಕರಾದಂಥ ನಮ್ಮ ಜವಾಬ್ದಾರಿ. ಅದು ನಮಗೂ ಕೂಡ ಗೊತ್ತಿದೆ. ಆದರೆ ಈ ಥರದ ಘಟನೆಗಳು ವಿಧಾನಸೌಧ ಇರೋವರೆಗೂ ಕೂಡ ಸಾಕಷ್ಟು ಘಟನೆಗಳು ಕೂಡ ಆಗಿದೆ. ಯಾವಾಗ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತೀವಿ, ಸಭಾಧ್ಯಕ್ಷರು ಒನ್ ಸೈಡ್ ತೀರ್ಮಾನವನ್ನು ತಗೊಂಡಾಗ, ಇವತ್ತು ಆಡಳಿತ ಪಕ್ಷದ ಒಬ್ಬ ಹಿರಿಯ ಸಚಿವರು ಸರ್ಕಾರದ ಮೇಲೇ ಆಪಾದನೆ ಮಾಡಿದ್ದಾರೆ, ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಇದು ಕೇವಲ ಕಾಂಗ್ರೆಸ್, JDS, BJP ಅಂತಕ್ಕಂಥ ಪ್ರಶ್ನೆ ಅಲ್ಲ, ಎಲ್ಲರಿಗೂ ಸೇರಿರ್ತಕ್ಕಂಥದ್ದು. ಈ ಘನತೆಯನ್ನು, ಈ ವಿಧಾನಸಭೆಯ ಘನತೆಯನ್ನು ಎತ್ತಿಡೋ ವಿಚಾರದಲ್ಲಿ ನಾವು ಹೋರಾಟವನ್ನು ಮಾಡಿದ್ವಿ. ಯಾವ ಮಟ್ಟದ ತನಿಖೆ ಮಾಡ್ತೀರಿ ಅಂತ ಹೇಳಿದಾಗ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿಲ್ಲ ಅಂತಾಗ ಅನಿವಾರ್ಯವಾಗಿ ನಾವು ಸ್ವಲ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೇವೆ. ಬಿಟ್ಟು ನಾವು ಸಭಾಪತಿಗಳಿಗೆ ಅವಮಾನ ಮಾಡಬೇಕಂತಾಗಲಿ, ಸಭಾಪೀಠಕ್ಕೆ ಅವಮಾನ ಮಾಡಬೇಕಂತಾಗಲಿ ಯಾಕಲೇ ಕೂಡ ನಮಗೂ ಕೂಡ ಸಂವಿಧಾನ ಅಂದರೆ ಏನು, ಯಾವ ರೀತಿ ಗೌರವವನ್ನು ಕೊಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಈ ಥರ ಅಲ್ಲ. ಆದರೆ ಇವತ್ತು ಸಭಾಧ್ಯಕ್ಷರು ಅವರು ಕೂಡ ಹಿಂದೆ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಇದೇ ರೀತಿ ಹೋರಾಟವನ್ನು ಮಾಡಿ ಸಸ್ಪೆಂಡ್ ಆಗವ್ರು. ಅವರು ಕೂಡ ಆ ಸಸ್ಪೆಂಡ್ ಆಗಿರ್ತಕ್ಕಂಥ ಸಭಾಧ್ಯಕ್ಷರ ರೀತಿ ಯಾವ ಥರ ಇತ್ತು, ಇವತ್ತು ಮಾತ್ರ ಅವರು ನೆಟ್ಟಿಗೆ ಮಾತಾಡ್ತಾರೆ, ಅವ್ರು ಮಾಡಿದಾಗ ಅವ್ರ ಹೋರಾಟ ಅಲ್ವಾ? ಸೊ ಆ ದೃಷ್ಟಿಯಿಂದ ಇದು ಅನಿವಾರ್ಯವಾಗಿ ವಿಕೋಪದಲ್ಲಿ ನಾವು ಇವತ್ತು ಹೋರಾಟವನ್ನು ಮಾಡಿದ್ದೀವಿ. ಉದ್ದೇಶಪೂರ್ವಕವಾಗಿ ನಿಮ್ಮನ್ನು ಅಮಾನತು ಮಾಡಿದಾರಾ? 100%. ಇದು ನಮ್ಮ ವಿಷಯ ಅಲ್ಲ, ಇದು ಅವರ ಪಕ್ಷದ ಮಂತ್ರಿಗಳ ವಿಚಾರ ಇದು ಮಾತಾಡಿರ್ತಕ್ಕಂಥದ್ದು.
ಅವರಿಗೆ ನಾವು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅವ್ರು ನೋಡಬೇಕಾದ್ರೆ ಆ ಮಂತ್ರಿಗಳನ್ನೇ ಬಹುಶಃ ಮುಗಿಸ್ತಕ್ಕಂಥದಕ್ಕೆ ಕಾಂಗ್ರೆಸ್ ಅಲ್ಲೇ ಕುತಂತ್ರ ನಡೀತಾ ಇದೆ ಅಂತಕ್ಕಂಥ ನಡೀತಾ ಇದೆ. ಇದು ಕಾಂಗ್ರೆಸ್, ಬಿಜೆಪಿ, JDS ಅಲ್ಲ, ಇದು ಶಾಸಕರ ಅಸ್ತಿತ್ವದ ಪ್ರಶ್ನೆ. ಬ್ಲ್ಯಾಕ್ ಮೇಲ್ ಏನು ನಡೀತಾ ಇದೆ ಇದು ಹೊರಗಡೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಆಗ್ತದೆ. ಇದು ಹಾಸ್ಯಾಸ್ಪದ. ಇವತ್ತು ಸಭಾಧ್ಯಕ್ಷರಿಗೆ ರೂಲಿಂಗ್ ಕೊಡಬೇಕಾಗಿತ್ತು, ಉನ್ನತ ಮಟ್ಟದ ತನಿಖೆ ಕೊಡಬೇಕಾಗಿತ್ತು. ಇಂಥ ಒಂದು ಅನೈತಿಕ ವಿಚಾರಕ್ಕೂ ಕೂಡ ಸಭಾಧ್ಯಕ್ಷರು ನಾವು ಹೋರಾಟ ಮಾಡಿದಾಗ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆ ಪೀಠಕ್ಕೆ ಘನತೆ ತರ್ತಕ್ಕಂಥ ವಿಚಾರ ಅಲ್ಲ. ಉನ್ನತ ಮಟ್ಟದ ತನಿಖೆ ಅಂತ ಹೇಳಿದ್ರೆ ಸರ್ಕಾರ ಇನ್ನೂ ಕೂಡ ಘೋಷಣೆಯನ್ನು ಮಾಡಿಲ್ಲ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಸ್ವಪಕ್ಷೀಯರು ಇದ್ದಾರೆ ಅಂತೇಳಿ KN ರಾಜೇಂದ್ರ ಅವರು ಗಂಭೀರ ಆರೋಪವನ್ನು ಸದನದ ಒಳಗಡೆ ಮಾಡ್ತಾರೆ. ಎಲ್ಲ ಒಂದ್ ಕಡೆ ಇದು ತನಿಖೆ ಆಗಿ ಏನಾದ್ರೂ ಕಾಂಗ್ರೆಸ್ಗೆ ಮುಖಭಂಗ ಆಗುತ್ತೆ, ದೇಶದ ಮಟ್ಟದಲ್ಲಿ ಕಪ್ಪು ಚುಕ್ಕೆ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಇದರಲ್ಲಿ ಐಡೆಂಟ್ ಸೀಕ್ ಮಾಡ್ತಾ ಇದೆಯಾ ನಿಮ್ಮ ಪ್ರಕಾರ? ಈಗ ಊಹಾಪೋಹಗಳು ಮತ್ತು ಈಗ ನಾವು ಮಗಸಾಲೆಯಲ್ಲಿ ಅವರ ಪಕ್ಷದ ಶಾಸಕರು ಹೇಳ್ತಕ್ಕಂಥದ್ದು ತಾವು ಹೇಳಿದ ಸರಿ ಐತೆ. ಇದರಲ್ಲಿ ಸ್ವಪಕ್ಷೀಯರೇ ಅವರನ್ನೇನಾದ್ರೂ ಬ್ಲ್ಯಾಕ್ ಮೇಲ್ ಮಾಡಿದರೆ, ಹನಿ ಟ್ರ್ಯಾಪ್ ಮಾಡಿದರೆ ಇದು ರಾಷ್ಟ್ರ ಮಟ್ಟದ ಕಾಂಗ್ರೆಸ್ಗೂ ಕೂಡ ದೊಡ್ಡ ಮುಜುಗರ ಆಗ್ತದೆ. ಸರ್, ನಿಮ್ಮ ಬಿಜೆಪಿ ಯಾರಾದ್ರೂ ಟ್ರ್ಯಾಪ್ ಆಗಿದ್ದಾರಾ? ಹನಿ ಟ್ರ್ಯಾಪ್ ನಿಮ್ಗೆ ಏನಾದ್ರು ಡೌಟ್ ಇದೆ ಸರ್? ಈಗ 48 ಜನ ಆ ಭಾಗದಲ್ಲಿ ಈ ಭಾಗದಲ್ಲಿ ಅಂತ ಹೇಳಿದ್ದಾರೆ ಅವರು. ಬಹುಶಃ ರಾಜಣ್ಣವ್ರು 48 ಅಂತ ಹೇಳಿದ್ಮೇಲೆ ಅವ್ರ ಹತ್ರ ಲಿಸ್ಟು ಕೂಡ ಇರಬಹುದೇನಾದ್ರನ್ನ ಅದನ್ನ ಬಹಿರಂಗ ಮಾಡಲಿ. ಯಾರು ಹನಿ ಟ್ರ್ಯಾಪ್ ಒಳಗಾಗಿದ್ದಾರೆ, ಯಾರನ್ನ ಅವ್ರು ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥವ್ರು, ಇದು ಬರ್ಬೇಕಲ್ವಾ? ಇದು ಎನಿ ಡೌಟ್ಸ್ ನಿಮ್ ಬಿಜೆಪಿ ಯಾರು ಆಗಿರ್ಬೋದು ಅಂತ ಏನೋ ನಿಮ್ಗೆ ಅನುಮಾನ ಇದೆ? ನನಗೇನು ಆ ಥರದ ಅನುಮಾನ ಇಲ್ಲ ಸರ್. ಯಾಕಂದ್ರೆ ಊಹಾಪೋಹದ ಮೇಲೆ ನಾನು ಮಾತಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅಂತಕ್ಕಂಥದ್ದು. ಇರಬಹುದು, ನಮ್ಮಲ್ಲೂ ಇರಬಹುದು, ಬೇರೆ ಬೇರೆಯವರು ಇರಬಹುದು, ಅದು ತನಿಖೆ ಮಾಡಲಿ. ಸರ್, ಮುಂದಿನ ಹೋರಾಟ ನಿಮ್ದು? ಈಗ ನಾವೆಲ್ಲ ಸಭೆಯನ್ನು ಮಾಡ್ತೀವಿ. ಈಗ ನಾವು ರಾಜ್ಯಪಾಲರಿಗೆ ದೂರು ಕೊಡ್ತೀರಾ? ಹೌದು, ರಾಜ್ಯಪಾಲರ ಹತ್ರ ಹೋಗ್ಬೇಕು. ರಾಜ್ಯಪಾಲರು ಊರಲ್ಲಿಲ್ಲ ಸರ್? ಅಲ್ಲ, ರಾಜ್ಯಪಾಲರು ಬಂದಾಗ ಹೋಗ್ತೀವಿ ನಾವು. ಈಗಂತೂ ನಮ್ದು ಮೆಮೊರಂಡಮ್ ರೆಡಿ ಮಾಡಿಟ್ಕೊಂಡಿದೀವಿ. ಯಾವತ್ತು ರಾಜ್ಯಪಾಲರು ಬರ್ತಾರೋ, ನಾಳೆ ಬರ್ತಾರೋ, ನಾಡ್ದು ಬರ್ತಾರೋ ನಾವು ಭೇಟಿ ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಇದು ವಿಶ್ವನಾಥ್ ಅವರ ಅಭಿಪ್ರಾಯಗಳು. ಚೈತ್ರರಾಜ್ ಬನ್ನಿ. ಈಗ ವಿಪಕ್ಷ ನಾಯಕ ಆಗಿರ್ತಕ್ಕಂಥ R.ಅಶೋಕ್ ಅವರು ಮಾತನಾಡ್ತಿದ್ದಾರೆ. R.ಅಶೋಕ್ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಯಾಕಂತ ಹೇಳಿದ್ರೆ ವಿಪಕ್ಷ ನಾಯಕರು ನನ್ನನ್ನೇ ದಮ್ಮಿದ್ರೆ ಬಂಧಿಸಿ ಅಂತ ಹೇಳಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರಿದ್ದಾರೆ, R.ಅಶೋಕ್ ಅವರಿದ್ದಾರೆ. ಬನ್ನಿ ಹೇಳ್ತಾರೆ ಕೇಳೋಣ. ಸನ್ಮಾನ್ಯ ಶುರು ಮಾಡೋಣ. ಸಚಿವರೇ ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂದಾಗ ರಾಜಣ್ಣ ಅವರು ಸಹಕಾರ ಸಚಿವರು ಅವರೇ ಬಂದು ಸದನದಲ್ಲಿ ನನಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಸದನದಲ್ಲಿ ಹೇಳಿದಾಗ ಕಾಂಗ್ರೆಸ್ಸಿನ MLAಗಳಿಗೆ, ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅದು ಅಶ್ಲೀಲ ಅಂತ ಅನಿಸ್ಲೇ ಇಲ್ಲ. ಹಿಂದೆ ನಮ್ಮ ಸದನದಲ್ಲಿ ಯಾವುದೋ ಒಂದು ಘಟನೆ ಆದಾಗ ಯಾರೋ ಮೊಬೈಲ್ ನೋಡಿದ್ದಾರೆ ಅಂದ ಏನು ಕಾಂಗ್ರೆಸ್ ಅವರು ಎಗರಿ ಕುಣಿದಿದ್ದೆ. ಈಗ ಸ್ವತಃ ಸಚಿವರೇ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದಾಗ ಕಾಂಗ್ರೆಸ್ ಅವರಿಗೆ ಇದರ ಬಗ್ಗೆ ಅಶ್ಲೀಲ ಅಂತ ಅನಿಸ್ಲೇ ಇಲ್ಲ. ನಾವು ಸದನದ ಗೌರವ ಕಾಪಾಡಬೇಕು ಅಂತೇಳಿ ನಾವು ನ್ಯಾಯಾಂಗ ತನಿಖೆ, CBI ತನಿಖೆಗೆ ನಾವು ಕೇಳಿದಿರಿ. ನಾವು ಕೇಳಿರೋದು ಸದನದ ಗೌರವ ಉಳಿಬೇಕು ಅಂತ, ಸದನಕ್ಕೆ ಮರ್ಯಾದೆ ಬರಬೇಕು ಅಂತ. ಒಬ್ಬ ಸಚಿವ ಬಂದು ಸದನದಲ್ಲಿ ನಿಂತ್ಕೊಂಡು ಅಂಗಲಾಚಿ ನನ್ನ